ಮೈಸೂರು ಹೀಲಿಯಂ ಸ್ಫೋಟದಲ್ಲಿ ಸಾವಿನ ನರ್ತನ. ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಮಹಿಳೆ ಮೃತಪಟ್ಟಿರೋದು. ಗಂಭೀರವಾಗಿ ಗಾಯಗೊಂಡಿದ್ದ 45 ವರ್ಷದ ಲಕ್ಷ್ಮಿ ಅನ್ನುವಂಥವರು ಮೃತಪಟ್ಟಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಲಕ್ಷ್ಮಿ ಅವರು. ನೋಡಿ ಪಾಪ ಅರಮನೆ ನೋಡೋದಕ್ಕೆ ಹೋದವರು ಇವರೆಲ್ಲ ಈ ರೀತಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಮಂಜುಳಾ ಅನ್ನುವಂಥವರು ಮೃತಪಟ್ಟರು. ಈಗ ಲಕ್ಷ್ಮಿ. ಈ ಬ್ಲಾಸ್ಟ್ 3 ಬಲಿ ಪಡೆದಿದೆ. ಮೈಸೂರು ಹೀಲಿಯಂ ಸ್ಫೋಟದಲ್ಲಿ ಸಾವಿನ ನರ್ತನ. ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಮಹಿಳೆ ಮೃತಪಟ್ಟಿರೋದು. ಗಂಭೀರವಾಗಿ ಗಾಯಗೊಂಡಿದ್ದ 45 ವರ್ಷದ ಲಕ್ಷ್ಮಿ ಅನ್ನುವಂಥವರು ಮೃತಪಟ್ಟಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಲಕ್ಷ್ಮಿ ಅವರು. ನೋಡಿ ಪಾಪ ಅರಮನೆ ನೋಡೋದಕ್ಕೆ ಹೋದವರು ಇವರೆಲ್ಲ ಈ ರೀತಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಮಂಜುಳಾ ಅನ್ನುವಂಥವರು ಮೃತಪಟ್ಟರು. ಈಗ ಲಕ್ಷ್ಮಿ. ಈ ಬ್ಲಾಸ್ಟ್ 3 ಬಲಿ ಪಡೆದಿದೆ. ಮೈಸೂರು ಹೀಲಿಯಂ ಸ್ಫೋಟದಲ್ಲಿ ಸಾವಿನ ನರ್ತನ. ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಮಹಿಳೆ ಮೃತಪಟ್ಟಿರೋದು. ಗಂಭೀರವಾಗಿ ಗಾಯಗೊಂಡಿದ್ದ 45 ವರ್ಷದ ಲಕ್ಷ್ಮಿ ಅನ್ನುವಂಥವರು ಮೃತಪಟ್ಟಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಲಕ್ಷ್ಮಿ ಅವರು. ನೋಡಿ ಪಾಪ ಅರಮನೆ ನೋಡೋದಕ್ಕೆ ಹೋದವರು ಇವರೆಲ್ಲ ಈ ರೀತಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಮಂಜುಳಾ ಅನ್ನುವಂಥವರು ಮೃತಪಟ್ಟರು. ಈಗ ಲಕ್ಷ್ಮಿ. ಈ ಬ್ಲಾಸ್ಟ್ 3 ಬಲಿ ಪಡೆದಿದೆ. ಮೈಸೂರು ಹೀಲಿಯಂ ಸ್ಫೋಟದಲ್ಲಿ ಸಾವಿನ ನರ್ತನ. ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಮಹಿಳೆ ಮೃತಪಟ್ಟಿರೋದು. ಗಂಭೀರವಾಗಿ ಗಾಯಗೊಂಡಿದ್ದ 45 ವರ್ಷದ ಲಕ್ಷ್ಮಿ ಅನ್ನುವಂಥವರು ಮೃತಪಟ್ಟಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಲಕ್ಷ್ಮಿ ಅವರು. ನೋಡಿ ಪಾಪ ಅರಮನೆ ನೋಡೋದಕ್ಕೆ ಹೋದವರು ಇವರೆಲ್ಲ ಈ ರೀತಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಮಂಜುಳಾ ಅನ್ನುವಂಥವರು ಮೃತಪಟ್ಟರು. ಈಗ ಲಕ್ಷ್ಮಿ. ಈ ಬ್ಲಾಸ್ಟ್ 3 ಬಲಿ ಪಡೆದಿದೆ. ಮೈಸೂರು ಹೀಲಿಯಂ ಸ್ಫೋಟದಲ್ಲಿ ಸಾವಿನ ನರ್ತನ. ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಮಹಿಳೆ ಮೃತಪಟ್ಟಿರೋದು. ಗಂಭೀರವಾಗಿ ಗಾಯಗೊಂಡಿದ್ದ 45 ವರ್ಷದ ಲಕ್ಷ್ಮಿ ಅನ್ನುವಂಥವರು ಮೃತಪಟ್ಟಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಲಕ್ಷ್ಮಿ ಅವರು. ನೋಡಿ ಪಾಪ ಅರಮನೆ ನೋಡೋದಕ್ಕೆ ಹೋದವರು ಇವರೆಲ್ಲ ಈ ರೀತಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಮಂಜುಳಾ ಅನ್ನುವಂಥವರು ಮೃತಪಟ್ಟರು. ಈಗ ಲಕ್ಷ್ಮಿ. ಈ ಬ್ಲಾಸ್ಟ್ 3 ಬಲಿ ಪಡೆದಿದೆ. ಮೈಸೂರು ಹೀಲಿಯಂ ಸ್ಫೋಟದಲ್ಲಿ ಸಾವಿನ ನರ್ತನ. ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಮಹಿಳೆ ಮೃತಪಟ್ಟಿರೋದು. ಗಂಭೀರವಾಗಿ ಗಾಯಗೊಂಡಿದ್ದ 45 ವರ್ಷದ ಲಕ್ಷ್ಮಿ ಅನ್ನುವಂಥವರು ಮೃತಪಟ್ಟಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಲಕ್ಷ್ಮಿ ಅವರು. ನೋಡಿ ಪಾಪ ಅರಮನೆ ನೋಡೋದಕ್ಕೆ ಹೋದವರು ಇವರೆಲ್ಲ ಈ ರೀತಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಮಂಜುಳಾ ಅನ್ನುವಂಥವರು ಮೃತಪಟ್ಟರು. ಈಗ ಲಕ್ಷ್ಮಿ. ಈ ಬ್ಲಾಸ್ಟ್ 3 ಬಲಿ ಪಡೆದಿದೆ. ಮೈಸೂರು ಹೀಲಿಯಂ ಸ್ಫೋಟದಲ್ಲಿ ಸಾವಿನ ನರ್ತನ. ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಮಹಿಳೆ ಮೃತಪಟ್ಟಿರೋದು. ಗಂಭೀರವಾಗಿ ಗಾಯಗೊಂಡಿದ್ದ 45 ವರ್ಷದ ಲಕ್ಷ್ಮಿ ಅನ್ನುವಂಥವರು ಮೃತಪಟ್ಟಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಲಕ್ಷ್ಮಿ ಅವರು. ನೋಡಿ ಪಾಪ ಅರಮನೆ ನೋಡೋದಕ್ಕೆ ಹೋದವರು ಇವರೆಲ್ಲ ಈ ರೀತಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಮಂಜುಳಾ ಅನ್ನುವಂಥವರು ಮೃತಪಟ್ಟರು. ಈಗ ಲಕ್ಷ್ಮಿ. ಈ ಬ್ಲಾಸ್ಟ್ 3 ಬಲಿ ಪಡೆದಿದೆ. ಮೈಸೂರು ಹೀಲಿಯಂ ಸ್ಫೋಟದಲ್ಲಿ ಸಾವಿನ ನರ್ತನ.
ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಮಹಿಳೆ ಮೃತಪಟ್ಟಿರೋದು. ಗಂಭೀರವಾಗಿ ಗಾಯಗೊಂಡಿದ್ದ 45 ವರ್ಷದ ಲಕ್ಷ್ಮಿ ಅನ್ನುವಂಥವರು ಮೃತಪಟ್ಟಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಲಕ್ಷ್ಮಿ ಅವರು. ನೋಡಿ ಪಾಪ ಅರಮನೆ ನೋಡೋದಕ್ಕೆ ಹೋದವರು ಇವರೆಲ್ಲ ಈ ರೀತಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಮಂಜುಳಾ ಅನ್ನುವಂಥವರು ಮೃತಪಟ್ಟರು. ಈಗ ಲಕ್ಷ್ಮಿ. ಈ ಬ್ಲಾಸ್ಟ್ 3 ಬಲಿ ಪಡೆದಿದೆ. ಮೈಸೂರು ಹೀಲಿಯಂ ಸ್ಫೋಟದಲ್ಲಿ ಸಾವಿನ ನರ್ತನ. ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಮಹಿಳೆ ಮೃತಪಟ್ಟಿರೋದು. ಗಂಭೀರವಾಗಿ ಗಾಯಗೊಂಡಿದ್ದ 45 ವರ್ಷದ ಲಕ್ಷ್ಮಿ ಅನ್ನುವಂಥವರು ಮೃತಪಟ್ಟಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಲಕ್ಷ್ಮಿ ಅವರು. ನೋಡಿ ಪಾಪ ಅರಮನೆ ನೋಡೋದಕ್ಕೆ ಹೋದವರು ಇವರೆಲ್ಲ ಈ ರೀತಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಮಂಜುಳಾ ಅನ್ನುವಂಥವರು ಮೃತಪಟ್ಟರು. ಈಗ ಲಕ್ಷ್ಮಿ. ಈ ಬ್ಲಾಸ್ಟ್ 3 ಬಲಿ ಪಡೆದಿದೆ. ಮೈಸೂರು ಹೀಲಿಯಂ ಸ್ಫೋಟದಲ್ಲಿ ಸಾವಿನ ನರ್ತನ. ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಮಹಿಳೆ ಮೃತಪಟ್ಟಿರೋದು. ಗಂಭೀರವಾಗಿ ಗಾಯಗೊಂಡಿದ್ದ 45 ವರ್ಷದ ಲಕ್ಷ್ಮಿ ಅನ್ನುವಂಥವರು ಮೃತಪಟ್ಟಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಲಕ್ಷ್ಮಿ ಅವರು. ನೋಡಿ ಪಾಪ ಅರಮನೆ ನೋಡೋದಕ್ಕೆ ಹೋದವರು ಇವರೆಲ್ಲ ಈ ರೀತಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಮಂಜುಳಾ ಅನ್ನುವಂಥವರು ಮೃತಪಟ್ಟರು. ಈಗ ಲಕ್ಷ್ಮಿ. ಈ ಬ್ಲಾಸ್ಟ್ 3 ಬಲಿ ಪಡೆದಿದೆ. ಮೈಸೂರು ಹೀಲಿಯಂ ಸ್ಫೋಟದಲ್ಲಿ ಸಾವಿನ ನರ್ತನ. ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಮಹಿಳೆ ಮೃತಪಟ್ಟಿರೋದು. ಗಂಭೀರವಾಗಿ ಗಾಯಗೊಂಡಿದ್ದ 45 ವರ್ಷದ ಲಕ್ಷ್ಮಿ ಅನ್ನುವಂಥವರು ಮೃತಪಟ್ಟಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಲಕ್ಷ್ಮಿ ಅವರು. ನೋಡಿ ಪಾಪ ಅರಮನೆ ನೋಡೋದಕ್ಕೆ ಹೋದವರು ಇವರೆಲ್ಲ ಈ ರೀತಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಮಂಜುಳಾ ಅನ್ನುವಂಥವರು ಮೃತಪಟ್ಟರು. ಈಗ ಲಕ್ಷ್ಮಿ. ಈ ಬ್ಲಾಸ್ಟ್ 3 ಬಲಿ ಪಡೆದಿದೆ. ಮೈಸೂರು ಹೀಲಿಯಂ ಸ್ಫೋಟದಲ್ಲಿ ಸಾವಿನ ನರ್ತನ. ಹೀಲಿಯಂ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಮಹಿಳೆ ಮೃತಪಟ್ಟಿರೋದು. ಗಂಭೀರವಾಗಿ ಗಾಯಗೊಂಡಿದ್ದ 45 ವರ್ಷದ ಲಕ್ಷ್ಮಿ ಅನ್ನುವಂಥವರು ಮೃತಪಟ್ಟಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಲಕ್ಷ್ಮಿ